Hello all, welcome back to KS Guruji. My name is Rajshekhar. ಇಂಡಿಯನ್ ಮ್ಯಾಪ್ ಸಿರೀಸ್ ಕಂಪ್ಲೀಟ್ ಕೋರ್ಸ್ಗೆ ತಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ. ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ದೀವಿ, ಕ್ಲಾಸ್ ನಂಬರ್ 1 ಅಲ್ಲಿ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾಯ್ದು ಹೋಗುವಂತಹ 8 ರಾಜ್ಯಗಳು. ನಂತರದಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಇದು ಹಾಯ್ದು ಹೋಗುವಂತಹ ರಾಜ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ತದನಂತರದಲ್ಲಿ ಕ್ಲಾಸ್ ನಂಬರ್ 3 ಅಲ್ಲಿ ವಿ ಸ್ಟಾರ್ಟೆಡ್ ವಿತ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಈ ಕ್ಲಾಸ್ ನಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರಾಜ್ಯಕ್ಕೆ ಅಥವಾ ಯೂನಿಯನ್ ಟೆರಿಟರಿ ಮತ್ತು ಲದಾಖ್ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀನಿ. ಅಂಡ್ ಈ ಕ್ಲಾಸ್ ಅಲ್ಲಿ PDF ಕೂಡ ಶೇರ್ ಮಾಡ್ತೀನಿ. ನಿಮಗೆ ಈ PDF ಬೇಕಾದ್ರೆ KS ಗುರುಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಆ ಟೆಲಿಗ್ರಾಮ್ ಚಾನಲ್ ನ ಲಿಂಕು ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ಮತ್ತೆ ಪಿನ್ಡ್ ಕಾಮೆಂಟ್ ಅಲ್ಲೂ ಇರುತ್ತೆ. ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ದಿಸ್ ಈಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಮ್ಯಾಪ್ ರೀಡಿಂಗ್. ಫೈನ್, ವಿತ್ 100% ಕಾನ್ಫಿಡೆನ್ಸ್ ನಾನೇ ಹೇಳ್ತಾ ಇದ್ದೀನಿ, ಬಿಕಾಸ್ ಈ ಕ್ಲಾಸ್ ಮಾಡಲಿಕ್ಕೆ ಸುಮಾರು ಎಫರ್ಟ್ ಹೋಗುತ್ತೆ. ಹಾಗಾಗಿ ಆ ಎಫರ್ಟ್ ಆಧಾರದ ಮೇಲೆ ಐ ಆಮ್ ಗಿವಿಂಗ್ ಯು ಅನ್ ಅಶ್ಯೂರೆನ್ಸ್, ರೈಟ್? ಸೊ ಮೊದಲನೇದಾಗಿ ನಾವು IST ಮತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅಂಡ್ ಇಲ್ಲಿ ಜಮ್ಮು ಕಾಶ್ಮೀರ್ ಬಂದಾಗ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಬಿಡ್ತೀನಿ. ಜಮ್ಮು ಕಾಶ್ಮೀರ್ ರಾಜ್ಯಕ್ಕೆ ಬಂದಾಗ ಪ್ರಮುಖವಾದಂತಹ ಸ್ಥಳಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವ್ಯಾವ ಆ ಸ್ಥಳಗಳು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಇದನ್ನ ನಾವೇನಂತ ಕರೆದ್ವಿ? POK ಅಂತ ಕರೆದ್ವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಇದನ್ನ ಈ ಪೋರ್ಷನ್ ಅನ್ನ ನಾವೇನಂತ ಕರೆದ್ವಿ? ಅಕ್ಸೈ ಚಿನ್ ಅಂತ ಕರೆದ್ವಿ. ಅಕ್ಸೈ ಚಿನ್. ಈ ಲೈನ್ಗೆ LAC ಅಂತ ಕರೆದ್ರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೆದ್ರೆ, ಈ ಲೈನ್ಗೆ LOC ಅಂತ ಕರಿತೀವಿ, ದಟ್ ಈಸ್ ಲೈನ್ ಆಫ್ ಕಂಟ್ರೋಲ್. LOC, LAC, ಅಕ್ಸೈ ಚಿನ್ನು ಮತ್ತೆ POK. ಐ ಹೋಪ್ ಎಲ್ಲರಿಗೂ ಕೂಡ ನೆನಪಲ್ಲಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪ್ರಮುಖವಾದಂತಹ ಸ್ಥಳಗಳನ್ನ ನೋಡ್ಕೊಂಡು ಹೋದಾಗ ನಮಗೆ ಮೊದಲನೇದಾಗಿ ಸಿಕ್ಕಿದ್ದು ಮುಜಾಫರಾಬಾದ್. ಇದನ್ನ ಟೆರರಿಸ್ಟ್ ಫ್ಯಾಕ್ಟರಿ ಅಂತ ಕೂಡ ಕರೆದ್ವಿ. ಇದು ಭಾರತದ ನೆಲ ಆದ್ರೂ ಕೂಡ ಸದ್ಯಕ್ಕೆ ಇಲ್ಲಿಗಲ್ ಆಕ್ಯುಪೇಷನ್ ಅಲ್ಲಿ ಇದೆ. ಯಾರ ಇಲ್ಲಿಗಲ್ ಆಕ್ಯುಪೇಷನ್ ಅಲ್ಲಿ? ಪಾಕಿಸ್ತಾನದ ಇಲ್ಲಿಗಲ್ ಆಕ್ಯುಪೇಷನ್ ಇದೆ. ನೆಕ್ಸ್ಟ್ ಇಲ್ಲಿ ಸ್ಕಾರ್ಡು ಏರ್ ಬೇಸ್ ಅಂತ ನೋಡಿದ್ವಿ. ಸ್ಕಾರ್ಡು ಏರ್ ಬೇಸ್ ಅದು ಪಾಕಿಸ್ತಾನಿ ಮಿಲಿಟರಿ ಏರ್ ಬೇಸ್. ಅದರ ಪಕ್ಕದಲ್ಲಿ ಗಿಲ್ಗಿಟ್ ಇದೆ. ಗಿಲ್ಗಿಟ್ ಅಲ್ಲಿ ಇತ್ತೀಚೆಗೆ ಅಮೆರಿಕ ತನ್ನ ಏರ್ ಸ್ಟ್ರಿಪ್ ಅನ್ನ ರಚನೆ ಮಾಡಿದೆ. ನಂತರದಲ್ಲಿ ಈ ಒಂದು ರೀಜನ್ ಅನ್ನ ನಾವೇನಂತ ಕರೆದ್ವಿ? ಶಕ್ಷಮ್ ವ್ಯಾಲಿ ಅಂತ ಕರೆದ್ವಿ. ಈ ಶಕ್ಷಮ್ ವ್ಯಾಲಿನ ಪಾಕಿಸ್ತಾನ ಇಲ್ಲಿಗಲಿ ಚೈನಾಗೆ ಏನ್ ಮಾಡಿದೆ? ಬಿಟ್ಕೊಟ್ಟಿದೆ. ಭಾರತದ್ದೇ ನೆಲ ಆದ್ರೂ ಕೂಡ ಭಾರತದಿಂದ ಇಲ್ಲಿಗಲಿ 1947 ಅಲ್ಲಿ ಆಕ್ಯುಪೈ ಮಾಡಿದಂತಹ POK ರೀಜನ್ ಅಲ್ಲಿ ಇರತಕ್ಕಂತಹ ಸಕ್ಷಾಮ್ ವ್ಯಾಲಿನ ಪಾಕಿಸ್ತಾನ ಇಲ್ಲಿಗಲಿ ಚೀನಾಗೆ ಬಿಟ್ಕೊಟ್ಟಿದೆ. ನೆಕ್ಸ್ಟ್ ಇಲ್ಲಿ ಸಿಯಾಚಿನ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ವರ್ಲ್ಡ್ಸ್ ಟಾಲೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ ಕರೆದ್ವಿ. ಸೊ ಈ ಸಿಯಾಚಿನ್ ಕೆಳಗಡೆ ಇರ್ತಕ್ಕಂಥದ್ದು ದೌಲತ್ ಬೇಗ್ ಓಲ್ಡಿ. ಇದು ಭಾರತದ ಒಂದು ಮಿಲಿಟರಿ ಬೇಸ್, ರೈಟ್? ಸೊ ಈ ಸಿಯಾಚಿನ್ ಅಂತ ಇದ್ದಂಗೆ ನಮ್ಗೆ ಏನ್ ನೆನಪಿಗೆ ಬರಬೇಕು? ಆಪರೇಷನ್ ಮೇಘದೂತ್ ನೆನಪಿಗೆ ಬರಬೇಕು. ಆಪರೇಷನ್ ಮೇಘದೂತ್ ಇದು 1984ರಲ್ಲಿ ಪಾಕಿಸ್ತಾನ ಆರ್ಮಿನ ಇಲ್ಲಿಗಲಿ ಅವರು ಆಕ್ಯುಪೈ ಮಾಡ್ಕೊಂಡಂತಹ ಸಿಯಾಚಿನ್ ಇಂದ ಓಡಿಸಕ್ಕೆ ಭಾರತ ಕಂಡಕ್ಟ್ ಮಾಡಿದಂತಹ ಒಂದು ಆಪರೇಷನ್. ಅದ್ರ ಕೆಳಗಡೆ ಇಲ್ಲಿ ಕಾರ್ಗಿಲ್ ಇದೆ. 1999 ಆಪರೇಷನ್ ವಿಜಯ್ ಕಾರ್ಗಿಲ್. ಕ್ಲಿಯರ್? ಸೊ ಇಲ್ಲಿ ನಮ್ಗೆ ಗ್ಯಾಲ್ವಾನ್ ವ್ಯಾಲಿ ಇದೆ, ರೈಟ್? ಇಲ್ಲಿ ಪ್ಯಾಂಗಾಂಗ್ ಸೋ ಲೇಕ್ ಇದೆ. ಎಲ್ಲವನ್ನ ಚರ್ಚೆ ಮಾಡ್ತೀನಿ ಮುಂದೆ. ಇಂಪಾರ್ಟೆಂಟ್ ಟ್ರೈಬ್ಸು, ಇಂಪಾರ್ಟೆಂಟ್ ಲೇಕ್ಸು, ಇಂಪಾರ್ಟೆಂಟ್ ಡ್ಯಾಮ್ಸು, ಇಂಪಾರ್ಟೆಂಟ್ ರಿವರ್ಸು, ಸ್ಟೇಟ್ ಅನಿಮಲ್ಲು, ಸ್ಟೇಟ್ ಬರ್ಡು, ಆಮೇಲೆ ಸ್ಟೇಟ್ ಬಟರ್ಫ್ಲೈ, ಕಂಪ್ಲೀಟ್ ಪ್ಯಾಕ್ಡ್ ಇನ್ಫಾರ್ಮೇಶನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ, ರೈಟ್? ಸೊ ನೆಕ್ಸ್ಟ್ ಇಲ್ಲಿ ಉರಿ ಇದೆ ಅಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಶ್ರೀನಗರ್ ಬರುತ್ತೆ. ಇಲ್ಲಿ ನಿಮ್ಗೆ ಅಮರ್ನಾಥ್ ಇದೆ. ಇಲ್ಲಿ ಪುಲ್ವಾಮಾ ಇದೆ. ಇಲ್ಲಿ ಪಹಲ್ಗಾಮ್ ಇದೆ. ಇಲ್ಲಿ ವೈಷ್ಣೋದೇವಿ ಇದೆ. ಅಂಡ್ ಇಲ್ಲಿ ನಿಮ್ಗೆ ಜಮ್ಮು ಬರುತ್ತೆ, ರೈಟ್? ಸೊ ಇಷ್ಟು ಅಂಶಗಳನ್ನ ಡಿಸ್ಕಸ್ ಮಾಡಿದ್ವಿ. ಇದರ ಜೊತೆಗೆ ಇಲ್ಲಿ ಮೌಂಟ್ K2 ಇದೆ, ವರ್ಲ್ಡ್ಸ್ ಸೆಕೆಂಡ್ ಟಾಲೆಸ್ಟ್ ಮೌಂಟೇನ್. ಪ್ರಪಂಚದ 2ನೇ ಅತಿ ಎತ್ತರದ ಮೌಂಟೇನು. ಎಷ್ಟು? 8611 ಮೀಟರ್ಸ್ ಆಫ್ಟರ್ ಯಾವುದು? ನಮ್ಮ ಮೌಂಟ್ ಎವರೆಸ್ಟ್. ಇದು ಭಾರತದ್ದೇ ಆದ್ರೂ ಕೂಡ ಪ್ರೆಸೆಂಟ್ಲಿ ಭಾರತದ ನೆಲದಲ್ಲಿಲ್ಲ, ವಿಚ್ ಹ್ಯಾಪನ್ಸ್ ಟು ಬಿ ಅ ಇಂಡಿಯನ್ ಟೆರಿಟರಿ, ಬಟ್ ಅದು ಇಲ್ಲಿಗಲಿ ಆಕ್ಯುಪೈಡ್ ಬೈ ಪಾಕಿಸ್ತಾನ್. ನಂತರದಲ್ಲಿ ಇಲ್ಲಿ ನಂಗಾ ಪರ್ವತ ಇದೆ. ಇದು 8126 ಮೀಟರ್ಸ್ ಎತ್ತರದಲ್ಲಿ ಇದೆ ಅಂಡ್ ಹೈಟು. ಇದು ಪ್ರಪಂಚದ 9ನೇ ಅತಿ ಎತ್ತರದ ಮೌಂಟೇನ್. ಇಷ್ಟು ಅಂಶಗಳನ್ನ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಎಸ್ ಆರ್ ನೋ? ಇದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಸಸ್ ಅನ್ನ ಕೂಡ ಚರ್ಚೆ ಮಾಡಿದ್ದೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಯು ನೀಡ್ ನಾಟ್ ವರಿ. ಇಲ್ಲಿ ಕಾರಕೋರಂ ರೇಂಜ್ ಬರುತ್ತೆ, ಇಲ್ಲಿ
ಬನಿಹಾಲ್ ಇದು ಇಲ್ಲಿ ಕಾರಾಕೋರಂ ಪಾಸ್ ಬರುತ್ತೆ, ಇಲ್ಲಿ ಬನಿಹಾಲ್ ಪಾಸ್ ಬರುತ್ತೆ, ಇಲ್ಲಿ ಬುರ್ಜಿಲಾ ಪಾಸ್ ಬರುತ್ತೆ, ಇಲ್ಲಿ ಜೋಜಿಲಾ ಪಾಸ್ ಬರುತ್ತೆ. ರೈಟ್. ಸೊ ಈಗ ನೆಕ್ಸ್ಟ್ ನೋಡೋಣ. ಸ್ಟೇ ಟ್ಯೂನ್, ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇದಾವೆ. ಈಗ ಮೌಂಟೇನ್ ರೇಂಜಸ್ ನೋಡೋಣ ಅಂತ. ಮೌಂಟೇನ್ ರೇಂಜಸ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೌಂಟೇನ್ ರೇಂಜಸ್ ಮೇಲೆ ಯಾವ ತರ ಪ್ರಶ್ನೆ ಬರುತ್ತೆ? 2016ರ MPPSC ಪರೀಕ್ಷೆಯಲ್ಲಿ ಈ ತರ ಪ್ರಶ್ನೆ ಕೇಳಿದ್ರು. ಬಿಟ್ವೀನ್ ವಿಚ್ ಟು ಮೌಂಟೇನ್ ರೇಂಜಸ್, ಯಾವ ಎರಡು ಪರ್ವತ ಶ್ರೇಣಿಗಳ ನಡುವೆ ಏನ್ ಲೊಕೇಟ್ ಆಗಿದೆ? ಕಾಶ್ಮೀರ್ ಲೊಕೇಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಕಾಶ್ಮೀರ್ ಎಲ್ಲಿ ಲೊಕೇಟ್ ಆಗಿದೆ? ಕಾಶ್ಮೀರ್ ಇಲ್ಲಿ ಲೊಕೇಟ್ ಆಗಿದೆ. ಸೊ ಯಾವ ಎರಡು ಪರ್ವತ ಶ್ರೇಣಿಗಳ ನಡುವೆ, ಯಾವ ಎರಡು ಪರ್ವತ ಶ್ರೇಣಿಗಳ ನಡುವೆ ಅಂತ ಕೇಳಿದ್ರೆ ದಿ ಆನ್ಸರ್ ಇಸ್ ಗ್ರೇಟ್ ಹಿಮಾಲಯಾಸ್ ಮತ್ತು ಪೀರ್ ಪಂಜಲ್. ಸರ್ ಹೆಂಗ್ ಗೊತ್ತಾಗುತ್ತೆ? ಈ ಕರಾಕೋರಂ, ಲಡಾಖ್ ಮತ್ತು ಜಾಸ್ಕರ್ ರೇಂಜ್ ಏನಿದೆಯಲ್ಲ, ಇದಕ್ಕೆ ಟ್ರಾನ್ಸ್ ಹಿಮಾಲಯಸ್ ಅಥವಾ ಗ್ರೇಟರ್ ಹಿಮಾಲಯಸ್ ಅಂತ ಕರಿತೀವಿ. ಈ ಪೀರ್ ಪಂಜಲ್ ಏನ್ ಬರುತ್ತೆ? ಇದು ಲೆಸರ್ ಹಿಮಾಲಯಸ್ ಅಲ್ಲಿ ಬರುತ್ತೆ. ಸೊ ಈ ಎರಡು ಪೀರ್ ಪಂಜಲ್ ಮತ್ತು ಗ್ರೇಟರ್ ಹಿಮಾಲಯಾಸ್ ಅಥವಾ ಗ್ರೇಟ್ ಹಿಮಾಲಯಾಸ್ ಮಧ್ಯೆ ಇರತಕ್ಕಂತಹ ಒಂದು ಪ್ರದೇಶ ಯಾವುದು? ಶ್ರೀನಗರ್. ರೈಟ್. ಸೊ ಹೆಂಗ್ ನೆನ್ಪಿಟ್ಕೋಬೇಕು? ಕಾಲಾ ಜೀಪ್ ಅಂತ ಹೇಳಿದ್ದೆ. ನಾರ್ತ್ ಇಂದ ಸೌತ್ ವರ್ಗುನು ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂತಹ ಪರ್ವತ ಶ್ರೇಣಿಗಳು ಅಥವಾ ಮೌಂಟೇನ್ ರೇಂಜಸ್ ಅನ್ನು ನೀವು ಅರೇಂಜ್ ಮಾಡಿ ತೋರಿಸಿ ಅಂತ ಕೇಳಿದ್ರೆ ಈ ತರ ಕಾಲಾ ಜೀಪ್ ಅನ್ನೋ ಒಂದು ಟೆಕ್ನಿಕ್ ಅನ್ನ ನೆನ್ಪಿಟ್ಕೊಂಡ್ರೆ ಯು ವಿಲ್ ಬಿ ಈಸಿಲಿ ಏಬಲ್ ಟು ಆನ್ಸರ್. ಸರ್ ಇಷ್ಟೇ ಕ್ವಶನ್ ಬರುತ್ತಾ? ಇನ್ನೂ ಜಾಸ್ತಿ ಕ್ವಶನ್ಸ್ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ? ಯಾಕಂದ್ರೆ ಅನ್ನೆಸೆಸರಿ ಟೈಮ್ ಹೋಗುತ್ತೆ. ಕ್ವಶನ್ಸ್ ಅನ್ನ PYQs ಅನ್ನ ತೋರಿಸುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಓದ್ತಾ ಇರುವಂತ ಕಂಟೆಂಟ್, ಓದ್ತಾ ಇರುವಂತ ಅಪ್ರೋಚ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಫೈನ್. ಸೊ ಇಲ್ಲಿ ಕಾಲಾ ಜೀಪ್ ಅಂದ್ರೆ K ಫಾರ್ ಕಾರಾಕೋರಂ, L ಫಾರ್ ಲಡಾಖ್, Z ಫಾರ್ ಜಾಸ್ಕರ್ ಅಂಡ್ P ಫಾರ್ ಪೀರ್ ಪಂಜಲ್. ಸೊ ಇಲ್ಲಿ ಕಾರಾಕೋರಂ, ಲಡಾಖ್ ಮತ್ತು ಜಾಸ್ಕರ್ ಪ್ಯೂರ್ಲಿ ಜಮ್ಮು ಕಾಶ್ಮೀರಲ್ಲಿ ಇದ್ರೆ, ಪೀರ್ ಪಂಜಲ್ ರೇಂಜು ಜಮ್ಮು ಕಾಶ್ಮೀರಲ್ಲಿ ಇದೆ ಮತ್ತು ಅದು ಹಿಮಾಚಲ್ ಪ್ರದೇಶಗೂ ಕೂಡ ವ್ಯಾಪಿಸ್ಕೊಂಡಿದೆ. ರೈಟ್. ನಂತರ ಸರ್ ರಿವರ್ಸ್ ಮೇಲೆ ಯಾವ ತರ ಕ್ವಶನ್ ಕೇಳಬಹುದು? ರಿವರ್ಸ್ ಮೇಲೆ, ರಿವರ್ಸ್ ಸೋರ್ಸ್ ಮೇಲೆ ಪ್ರಶ್ನೆ ಕೇಳಬಹುದು. ಆ ರಿವರ್ ಟ್ರಿಬ್ಯೂಟರಿ ಅಂದ್ರೆ ಅದು ಯಾವ ನದಿಯ ಉಪನದಿ ಅಂತ ಕೇಳಬಹುದು, ಅಥವಾ ಆ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಅಣೆಕಟ್ಟಿನ ಮೇಲೂ ಕೂಡ ಪ್ರಶ್ನೆ ಬರಬಹುದು. ಸೊ ಇಲ್ಲಿ SSC ಈ ರೀತಿ ಪ್ರಶ್ನೆ ಕೇಳಿದ್ರು. ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ರಿವರ್ ಬ್ಯಾಂಕ್ಸ್ ಈಸ್ ಜಮ್ಮು ಸಿಚುವೇಟೆಡ್? ಈ ಕೆಳಗಿನ ಯಾವ ನದಿಯ ದಡದ ಮೇಲೆ ಜಮ್ಮು ಲೊಕೇಟ್ ಆಗಿದೆ ಅಂತ ಕೇಳಿದ್ರೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ಇಟ್ ಈಸ್ ತಾವಿ ರಿವರ್. ಯಾವುದು? ತಾವಿ ರಿವರ್. ಅಂಡ್ ಪ್ರಮುಖ ರಿವರ್ ನದಿಗಳನ್ನ ನೋಡೋದಾದ್ರೆ, ಜಮ್ಮು ಕಾಶ್ಮೀರ್ ಮುಖಾಂತರ ಹಾಯ್ದು ಹೋಗುವಂತಹ ನದಿಗಳನ್ನ ನೋಡೋದಾದ್ರೆ ನಮ್ಗೆ ಪ್ಯಾರಲಲಿ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಕೂಡ ಗೊತ್ತಿರಬೇಕು. 1960ರ ವರ್ಲ್ಡ್ ಬ್ಯಾಂಕ್ ಬ್ರೋಕರ್ಡ್ ಇಂಡಸ್ ರಿವರ್ ಟ್ರೀಟಿ ಕೂಡ ಗೊತ್ತಿರಬೇಕು. ಈ ಇಂಡಸ್ ರಿವರ್ ಟ್ರೀಟಿ ಅಡಿಯಲ್ಲಿ 6 ನದಿಗಳು ಯಾವ್ಯಾವುದು? ಇಂಡಸ್, ಜೇಲಂ, ಚೆನಾಬ್, ರಾವಿ, ಬಿಎಸ್ ಅಂಡ್ ಸಟ್ಲೇಜ್. ಈ 6 ನದಿಗಳ ನೀರನ್ನ ಯಾವ ರೀತಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹಂಚಿಕೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಂಡೀಷನ್ಸ್ ಅನ್ನ ಮೆನ್ಷನ್ ಮಾಡಲಾಗಿತ್ತು. ಸೊ ಈ 6 ನದಿಗಳಲ್ಲಿ ನಿಮ್ ಪ್ರಶ್ನೆ ಏನ್ ಕೇಳಬಹುದು? ಯಾವ ನದಿ ಅಥವಾ ಯಾವ ನದಿಗಳು ಭಾರತದ ಹೊರಗಡೆ ಹುಟ್ಟುತ್ತವೆ? ಒಂದು ನದಿ ಇಂಡಸ್, ಮತ್ತೊಂದು ಭಾರತದ ಹೊರಗಡೆ ಹುಟ್ಟತಕ್ಕಂತ ನದಿ ಯಾವುದು ಅಂತ ಕಮೆಂಟ್ ಮಾಡಿ. ರೈಟ್. ಸೊ ಇಲ್ಲಿ ಮೊದಲನೇದಾಗಿ ರಿವರ್ಸ್ಗಿನ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಹೇಳಿದೆ. ದಿಸ್ ಈಸ್ ನಂಗಾ ಪರ್ವತ, ಇದು K2. ರೈಟ್. ಮೌಂಟ್ K2 ಮತ್ತು ನಂಗಾ ಪರ್ವತ, ಇದ್ರದ್ದು 8611 ಹೈಟ್ K2ದು, ಅಂಡ್ ನಂಗಾ ಪರ್ವತದ್ದು 8126 ಮೀಟರ್ಸ್. ಅಂಡ್ ಇಲ್ಲಿ ಕಾರಾಕೋರಂ ರೇಂಜ್ ಇದೆ, ಲಡಾಖ್ ರೇಂಜ್ ಇದೆ, ಜಾಸ್ಕರ್ ರೇಂಜ್ ಇದೆ, ಇಲ್ಲಿ ಪೀರ್ ಪಂಜಲ್ ರೇಂಜ್ ಬರುತ್ತೆ. ಫೈನ್. ಇಲ್ಲಿ ಮುಂದೆ ಹೋದ್ರೆ ಕೈಲಾಸ್ ರೇಂಜ್ ಬರುತ್ತೆ. ಹಿಮಾಚಲ ಪ್ರದೇಶ ಬಂದಾಗ ಐ ಡಿಸ್ಕಸ್. ಅಂಡ್ ರಿವರ್ಸ್ ಅಂತ ಬಂದಾಗ ಮೊದಲನೇದಾಗಿ ಇಂಡಸ್ ಮತ್ತೆ ಸಟ್ಲೇಜ್ ಏನಾಗುತ್ತೆ? ಟಿಬೇಟ್ ರೀಜನ್ ಅಲ್ಲಿ ಹುಟ್ಕೊಳ್ತವೆ. ಯಾವ್ಯಾವುದು? ಇಂಡಸ್ ಮತ್ತು ಸಟ್ಲೇಜ್. ರಿವರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಡೀಟೇಲ್ ಆಗಿ ಹೇಳ್ತೀನಿ, ಅದ್ರ ಸೋರ್ಸು, ಟ್ರಿಬ್ಯೂಟರೀಸ್ ಎಲ್ಲ. ಇಲ್ಲಿ ಜಸ್ಟ್ ಜಮ್ಮು ಕಾಶ್ಮೀರ್ ಪೊಲಿಟಿಕಲ್ ಮ್ಯಾಪ್ ಪಾಯಿಂಟ್ ಆಫ್ ವ್ಯೂ ನೀವು ಅರ್ಥ ಮಾಡ್ಕೊಳ್ಳಿ. ಆ ಪೊಲಿಟಿಕಲ್ ಮ್ಯಾಪ್ ದೃಷ್ಟಿಕೋನದಿಂದ ಮಾತ್ರ ನೀವು ಅರ್ಥ ಮಾಡ್ಕೊಂಡ್ರೆ ಬೇಗ ಬೇಗ ಮುಗಿಸಕ್ಕಾಗುತ್ತೆ. ರೈಟ್. ಸೊ ಇಂಡಸ್ ಮತ್ತೆ ಸಟ್ಲೇಜು ಟಿಬೇಟ್ ಅಲ್ಲಿ ಹುಟ್ಟುತ್ತವೆ. ಈ ಇಂಡಸ್ ವಾಟರ್ ಟ್ರೀಟಿ 1960ರ ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಇಂಡಸ್, ಜೇಲಂ, ಚೆನಾಬ್ ಅನ್ನುವಂತಹ 3 ನದಿಗಳು ಯಾರಿಗೆ ಹಂಚಿಕೆ ಆಗಿವೆ? ದೇ ಹ್ಯಾವ್ ಬೀನ್ ಅಲಾಟೆಡ್ ಟು ವಿಚ್ ಕಂಟ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಅದೇ ರೀತಿ ಈ 3 ನದಿಗಳು ಯಾವ ದೇಶಕ್ಕೆ ಹಂಚಿಕೆ ಆಗಿದಾವಲ್ಲ, ಆ ದೇಶ ಬಿಟ್ಟು ಮತ್ತೊಂದು ದೇಶಕ್ಕೆ ಇನ್ನುಳಿದಂತಹ ರಿವರ್ಸ್ ಯಾವುದು? BS, ರಾವಿ ಅಂಡ್ ಸಟ್ಲೇಜ್. ರಾವಿ ನದಿ, BS ನದಿ ಅಂಡ್ ಸಟ್ಲೇಜ್ ನದಿ ಈಸ್ಟರ್ನ್ ರಿವರ್ಸ್ ಮತ್ತು ವೆಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ. ರೈಟ್. ಹೇಳ್ಬಿಡ್ಲಾ? ಇಂಡಸ್, ಜೇಲಂ, ಚೆನಾಬ್ ಅವುಗಳನ್ನ ಪಾಕಿಸ್ತಾನಕ್ಕೆ ಅಲಾಟ್ ಮಾಡಿದ್ರೆ, ರಾವಿ, BS, ಸಟ್ಲೇಜ್ ನದಿಗಳನ್ನ ಭಾರತಕ್ಕೆ ಈ 1960ರ ಇಂಡಸ್ ವಾಟರ್ ಟ್ರೀಟಿ ಒಪ್ಪಂದ ಅಲಾಟ್ ಮಾಡಿದೆ. ಫೈನ್. ನೆಕ್ಸ್ಟ್ ಇಲ್ಲಿ ಆ ನದಿಗಳ ಮುಖಾಂತರ ಅಂದ್ರೆ ಆ ನದಿಗಳಿಗೆ ಅಂಟಿಕೊಂಡು ರಚನೆ ಆಗಿರ್ತಕ್ಕಂಥ ಪ್ರಮುಖ ಲೇಕ್ಗಳನ್ನ ಅಥವಾ ಕೆರೆಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ನೋಡ್ಕೊಂಡ್ಬಿಡಿ. ಅಂಡ್ ಅಲ್ಟಿಮೇಟ್ಲಿ ಹೋಗಿ ಅದು ಎಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್
ಇಂಡಸ್ ಪಾಕಿಸ್ತಾನಕ್ಕೆ ಎಂಟರ್ ಆಗಿ ಕೊನೆಗೆ ಕರಾಚಿಯಲ್ಲಿ ಅರೇಬಿಯನ್ ಸಿ ಸೇರುತ್ತೆ. ಜೇಲಮು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಚೇನಾಬ್ ರಿವರ್ ಅನ್ನ ಸೇರುತ್ತೆ. ಅದೇ ರೀತಿ ಚೇನಾಬು ಪಾಕಿಸ್ತಾನಕ್ಕೆ ಹೋಗಿ ಸಟ್ಲೆಜ್ ನದಿಯನ್ನ ಸೇರುತ್ತೆ. ಸಾರಿ, ಪಂಜ್ನಾಡ್ ಹೋಗಿ ಅಲ್ಲಿ ಸಟ್ಲೆಜ್ ನದಿಯನ್ನ ಸೇರುತ್ತೆ. ರಾವಿ ಪಾಕಿಸ್ತಾನಕ್ಕೆ ಹೋಗಿ ಯಾವುದು ಚೇನಾಬ್ ನದಿಯನ್ನ ಸೇರುತ್ತೆ. ಬಿಯಾಸ್ ಸಟ್ಲೆಜ್ ನದಿಯನ್ನ ಸೇರುತ್ತೆ. ಸಟ್ಲೆಜ್ ಕೊನೆಗೆ ಇಂಡಸ್ ನದಿಯನ್ನ ಸೇರುತ್ತೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇವು ಯಾವ್ಯಾವ ರಾಜ್ಯಗಳ ಮುಖಾಂತರ ಅಥವಾ ಯಾವ್ಯಾವ ಸ್ಥಳಗಳ ಮುಖಾಂತರ ಹಾಯ್ದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕ್ಲಿಯರ್? ಇಲ್ಲಿ ಹಿಮಾಚಲ ಪ್ರದೇಶದ ಮೂಲಕ ಹಾಯ್ದು ಹೋಗುವಂತಹ ಯಾವುದು ಹಿಮಾಲಯನ್ ರಿವರ್ ಅಥವಾ ಇಂಡಸ್ಗೆ ಸಂಬಂಧಪಟ್ಟಂತಹ ಟ್ರಿಬ್ಯೂಟರಿ ಯಾವುದು ಅಂದ್ರೆ ಬಿಯಾಸ್ ಮತ್ತು ಸಟ್ಲೇಜ್. ಕ್ಲಿಯರ್? ನೆಕ್ಸ್ಟ್, ಇಂಡಸ್ ವಾಟರ್ ಟ್ರೀಟಿ ಮೇಲೂ ಕೂಡ ಪ್ರಶ್ನೆ ಇತ್ತು, ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳಿದೆ. ಏನಂತ ಪ್ರಶ್ನೆ ಇತ್ತು? 2020 MPSC ಇಲ್ಲಿ ಕೇಳಿದ್ರು, ಆಸ್ ಪರ್ ದಿ ಇಂಡಸ್ ವಾಟರ್ ಟ್ರೀಟಿ 1960 ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆನ್ ವಿಚ್ river waters does India have an absolute claim? ಈ ಕೆಳಕಂಡ ಯಾವ ನದಿಗಳ ಮೇಲೆ ಈ ಒಪ್ಪಂದದ ಪ್ರಕಾರ ಭಾರತಕ್ಕೆ ಸಂಪೂರ್ಣವಾದಂತಹ ಪರಮಾಧಿಕಾರವಿದೆ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಆಪ್ಷನ್ ಏನು? ರಾವಿ, ಬಿಯಾಸ್, ಸಟ್ಲೆಜ್. 6 ನದಿ ಇದೆ, ಇಂಡಸ್, ಜೇಲಂ, ಚೆನಾಬ್. ಅದನ್ನ ವೆಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರಾವಿ, ಬಿಯಾಸ್ ಅಂಡ್ ಸಟ್ಲಾಜ್ ಇವುಗಳನ್ನ ಈಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ. ಈ 3 ನದಿಗಳ ಮೇಲೆ ಸಂಪೂರ್ಣ ಒಡೆತನ ಯಾರಿಗಿದೆ? ಭಾರತಕ್ಕಿದೆ. ನೆಕ್ಸ್ಟ್, ಮೌಂಟೇನ್ ಪಾಸ್ ಮೇಲೆ ಪ್ರಶ್ನೆ ಕೇಳಿದ್ರು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಮೌಂಟೇನ್ ಪಾಸ್ ಇನ್ ದಿ ಪೀರ್ ಪಂಜಲ್ ರೇಂಜ್? ಇಷ್ಟಕ್ಕೆ ನಮಗೆ ಕ್ವಶನ್ ಸೀಮಿತ ಆಗಿರ್ಬೇಕಾಗಿತ್ತು, ಬಟ್ ಅನ್ನೆಸೆಸರಿ ಇನ್ಫಾರ್ಮೇಶನ್ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡ್ತಾರೆ. ಯು ನೀಡ್ ನಾಟ್ ವರಿ. ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗಲಿ ಅಥವಾ ನೀವು ಜಾಸ್ತಿ ಸ್ಟ್ರೆಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂಥರ ಮೈಂಡ್ ಗೇಮ್ ಮಾಡ್ತಾರೆ ಎಕ್ಸಾಮಿನರು. ಬಟ್ ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಈ ಕೆಳಗಿನ ಯಾವ ಪಾಸ್ ಪೀರ್ ಪಂಜಲ್ ರೇಂಜ್ ಅಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಟ್ ಅ ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ ಆಫ್ 2832 meters that connects the Kashmir Valley in the Union Territory of Jammu and Kashmir with the outer Himalayas in the plains of the south ಅಂತ ಕೇಳ್ತಾ ಇದ್ದಾರೆ. SSC CHSL ಅಲ್ಲಿ 2021 ಪ್ರಶ್ನೆ ಬಂದಿತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಬನಿಹಾಲ್ ಪಾಸ್. ನೆನಪಿದ್ಯಾ? ಬುರ್ಜಿಹಾಲ್ ಪಾಸ್, ಬನಿಹಾಲ್ ಪಾಸ್. ಇದನ್ನ ನನ್ನ ಸೆಂಟರ್ ಅನ್ಕೊಳ್ಳಿ, ಶ್ರೀನಗರ್. ನನ್ನ ಈ ಕಡೆ ಏನಿದೆ? ಬುರ್ಜಿಹಾಲ್ ಪಾಸ್ ಅಂದ್ರೆ ಸಾರಿ ಈ ಕಡೆ ತಿಳ್ಕೊಳ್ಳಿ, ಬುರ್ಜಿಹಾಲ್ ಪಾಸ್ ಇದೆ. ಈ ಕಡೆ ನಮ್ಗೆ ಜೋಜಿಲಾ ಇದೆ, ಮೇಲ್ಗಡೆ ಕಾರಕೋರಂ, ಕೆಳಗಡೆ ಏನಿದೆ? ಬನಿಹಾಲ್ ಪಾಸ್. ಬನ್ನಿ ಅಂತ ಕರೀತಾರಲ್ವಾ, ಸೊ ಹಾಗಾಗಿ ಆ ತರ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ಪ್ರಮುಖ ಪಾಸಸ್ ಐ ಆಮ್ ರಿಪೀಟಿಂಗ್. ಈ ಕಡೆ ಕಾರಕೋರಂ ಪಾಸ್ ಇದೆ, ಈ ಕಡೆ ಬುರ್ಜಿಲ್ ಪಾಸ್ ಇದೆ, ಈ ಕಡೆ ಬನಿಹಾಲ್ ಪಾಸ್ ಇದೆ, ಈ ಕಡೆ ಜೋಜಿಲಾ ಪಾಸ್ ಇದೆ. ರೈಟ್? ಇದನ್ನ ಬಿಟ್ಟು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಈ ಕಾರ್ಡುಂಗ್ಲಾ ಪಾಸ್ ಅನ್ನು ನೆನ್ಪಿಟ್ಕೊಳ್ಳಿ. ಇದನ್ನ ಮೀರಿ ಜಾಸ್ತಿ ಏನು ನೆನಪಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕ್ಲಿಯರ್? ಕಾಣಿಸ್ತಿದೆ ಅಲ್ವಾ? ಎಸ್, ಐ ರಿಪೀಟ್. ಇದನ್ನ ಶ್ರೀನಗರ್ ಅಂತ ರೆಫರೆನ್ಸ್ ಪಾಯಿಂಟ್ ತಗೊಳ್ಳಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ಏನ್ ಕಾಣುತ್ತೆ? ನಿಮ್ಗೆ ಮೇಲ್ಗಡೆ ಕಾರಕೋರಂ ಪಾಸ್ ಇದೆ, ಈ ಕಡೆ ಬಲ್ಗಡೆ ನಿಮ್ಗೆ ಬುರ್ಜಿಲ್ ಪಾಸ್ ಇದೆ, ಈ ಕಡೆ ಕೆಳಗಡೆ ಬನಿಹಾಲ್ ಪಾಸ್ ಇದೆ, ಈ ಕಡೆ ಜೋಜಿಲಾ ಪಾಸ್ ಬರುತ್ತೆ. ಅಬ್ಬಬ್ಬ ಅಂದ್ರೆ ಮೇಲ್ಗಡೆ ಇರತಕ್ಕಂಥ ಕಾರ್ಡುಲಾಂಗ್ ಪಾಸ್ ನೆನಪಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಮೋರ್ ದನ್ ಸಫಿಶಿಯಂಟ್. ನೆಕ್ಸ್ಟ್, ಸ್ಟೇಟ್ ಅನಿಮಲ್ ಬಗ್ಗೆ 2023 UPPSC ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಹಾನ್ಗುಲ್ ಡಿಯರ್ ಈಸ್ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೇಳಿದ್ರು. ಯಾಕಂದ್ರೆ ಈ ಹಾನ್ಗುಲ್ ಅಥವಾ ಕಾಶ್ಮೀರ್ ಸ್ಟ್ಯಾಗ್ ಅನ್ನೋದು ದಿ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಕಾಶ್ಮೀರ್ನ ರಾಜ್ಯ ಪ್ರಾಣಿ ಅಥವಾ ಸ್ಟೇಟ್ ಅನಿಮಲ್ ಆಗಿದೆ. ಸೊ ಇಲ್ಲಿ ಹಾನ್ಗುಲ್ ಡಿಯರ್ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಫೌಂಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ದಿ ಸ್ಟೇಟ್ ಅನಿಮಲ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕೇಳಿದ್ರೆ ಕಾಶ್ಮೀರ್ ಸ್ಟ್ಯಾಗ್ ಅಂತ ಕೂಡ ಕರಿತೀವಿ, ಹಾನ್ಗುಲ್ ಅಂತ ಕೂಡ ಕರಿತೀವಿ. ಅದು ನೋಡಕ್ಕೆ ಈ ರೀತಿ ಕಾಣುತ್ತೆ. ಸರ್, ಇದೇ ರೀತಿ ವಾಟ್ ಅಬೌಟ್ ದಿ ಸ್ಟೇಟ್ ಅನಿಮಲ್ ಆಫ್ ಲಡಾಖ್? ಯಾಕಂದ್ರೆ ಮುಂಚೆ ಆಗಸ್ಟ್ 5, 2019 ಜಮ್ಮು ಕಾಶ್ಮೀರ್ ರಾಜ್ಯವಾಗಿತ್ತು, ಅದರಲ್ಲಿ ಲಡಾಖ್ ಕೂಡ ಇತ್ತು. ಈಗ ಏನಾಗಿದೆ, ಅದನ್ನ ವಿಭಜಿಸಿ ಅಲ್ಲಿ ಸ್ಪೆಷಲ್ ಸ್ಟೇಟಸ್ ಅನ್ನ ರಿಮೂವ್ ಮಾಡಿ, ಅಂದ್ರೆ ಆರ್ಟಿಕಲ್ 370 ಅನ್ನ ಸಸ್ಪೆಂಡ್ ಮಾಡಿ ಅವುಗಳನ್ನ 2 UTs ಆಗಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ಮಾಡಲಾಗಿದೆ. ಒಂದು ದಿ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಆದ್ರೆ ಮತ್ತೊಂದು ದಿ ಯೂನಿಯನ್ ಟೆರಿಟರಿ ಆಫ್ ಲಡಾಖ್. ಸೊ ಯಾವ ರೀತಿ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿಗೆ ಒಂದು ಸ್ಟೇಟ್ ಅನಿಮಲ್ ಅಥವಾ ರಾಜ್ಯ ಪ್ರಾಣಿ ಇದೆಯೋ ಅದೇ ರೀತಿ ಲಡಾಖ್ ಕೂಡ ಒಂದು ರಾಜ್ಯ ಪ್ರಾಣಿ ಇದೆ. ಅದರ ಹೆಸರು ಬಂದ್ಬಿಟ್ಟು ಸ್ನೋ ಲೆಪರ್ಡ್ ಈ ರೀತಿ ಕಾಣುತ್ತೆ. ಅಂಡ್ ದಿ ಸ್ಟೇಟ್ ಬರ್ಡ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕೇಳಿದ್ರೆ ಈ ರೀತಿ ಕಾಣುತ್ತೆ. ಅದಕ್ಕೆ ಕಲೀಜ್ ಫೆಸೆಂಟ್ ಅಂತ ಕರಿತೀವಿ ಅಥವಾ ಕಲೀಜ್ ಫಿಸೆಂಟ್ ಅಂತ ಕರಿತೀವಿ. ಅದೇ ರೀತಿ ಸ್ಟೇಟ್ ಬರ್ಡ್ ಆಫ್ ಲಡಾಖ್ ಅಂತ ಕೇಳಿದ್ರೆ ಬ್ಲಾಕ್ ನೆಕ್ಡ್ ಕ್ರೇನ್. ಇದನ್ನ ಈ ಎಲ್ಲ ಸ್ಟೇಟ್ ಅನಿಮಲ್ ಆಫ್ ಜಮ್ಮು ಕಾಶ್ಮೀರು, ಲಡಾಖ್, ಆಮೇಲೆ ಸ್ಟೇಟ್ ಬರ್ಡ್ ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕಳೆದ 2 ವರ್ಷಗಳಲ್ಲಿ ಕೇಳಲಾಗಿದೆ. ಯಾಕಂದ್ರೆ ಇದು ಒಂಥರ ನ್ಯೂಯೆಸ್ಟ್ ಬಾರ್ನ್ UTs ಅಥವಾ ಕೇಂದ್ರಾಡಳಿತ ಪ್ರದೇಶಗಳು, ಇತ್ತೀಚೆಗೆ ಹುಟ್ಕೊಂಡಂತಹ ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾಗಿ ಈ ಲಡಾಖ್ನ ಒಂದು ರಾಜ್ಯ ಪ್ರಾಣಿ ಮತ್ತು ರಾಜ್ಯ ಪಕ್ಷಿನ 2023 ಮತ್ತು 2024 ಹೆಸರಿಸಲಾಗಿತ್ತು. ಆ ಕಾರಣದಿಂದ ಅವುಗಳ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ನೆಕ್ಸ್ಟ್, ದಿ ಸ್ಟೇಟ್ ಫ್ಲವರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ನ ಅಫಿಷಿಯಲ್
ಫ್ಲವರ್ ಅಥವಾ ಹೂ ಯಾವುದು ಅಂತ ಕೇಳಿದ್ರೆ ಕಮಲ, ಲೋಟಸ್. ಬಿಜೆಪಿ ಕಮಲ ಅಲ್ಲ, ಹೂ ಕಮಲ ಇದು. ನೆನಪಿರ್ಲಿ, ಇದೇ ಕಮಲ ಬೇರೆ ಯಾವ ರಾಜ್ಯಗಳ ಒಂದು ರಾಜ್ಯ ಫ್ಲವರ್ ಅಥವಾ ಸ್ಟೇಟ್ ಫ್ಲವರ್ ಆಗಿದೆ ಅಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಹರಿಯಾಣ ಕೂಡ ಬರುತ್ತೆ, ಜೊತೆಗೆ ಕರ್ನಾಟಕ ಕೂಡ ಬರುತ್ತೆ. ರೈಟ್. ನೆಕ್ಸ್ಟ್, ದಿ ಸ್ಟೇಟ್ ಬಟರ್ಫ್ಲೈ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ಗೆ ಅದರದೇ ಆದಂತಹ ಒಂದು ಬಟರ್ಫ್ಲೈ ಕೂಡ ಇದೆ. ಅದ್ರ ಹೆಸರು ಬಂದ್ಬಿಟ್ಟು ಬ್ಲೂ ಪ್ಯಾನ್ಸಿ. ಬ್ಲೂ ಪ್ಯಾನ್ಸಿ ಅಂತ ಹೇಳ್ಬಿಟ್ಟು. ನಂತರದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಸ್ ಪರ್ ಜಮ್ಮು ಅಂಡ್ ಕಾಶ್ಮೀರ್ ಆಕ್ಟ್. ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಕಾಶ್ಮೀರಿ, ದೋಗ್ರಿ, ಉರ್ದು, ಹಿಂದಿ ಅಂಡ್ ಇಂಗ್ಲಿಷ್. ಈ ಮುಂಚೆ ಕಾಶ್ಮೀರಿ ಮತ್ತೆ ಉರ್ದು ಮಾತ್ರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿತ್ತು. ಈಗ ಸ್ಪೆಷಲ್ ಸ್ಟೇಟಸ್ ತೆಗೆದ ಮೇಲೆ ಒಂದು ಹೊಸ ಬಿಲ್ ಪಾಸ್ ಮಾಡಿ ಅದ್ರ ಪ್ರಕಾರ ಕಾಶ್ಮೀರಿ, ದೋಗ್ರಿ, ಉರ್ದು, ಹಿಂದಿ ಅಂಡ್ ಇಂಗ್ಲಿಷ್ ಈ 5 ಭಾಷೆಗಳನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿತ್ತು, ಹಾಗಾಗಿ ಬಿ ಕೇರ್ಫುಲ್. ಅಂಡ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಫೆಸ್ಟಿವಲ್ಸ್ ಯಾವುದು? ಮೊದಲನೇದಾಗಿ ಲೋಹರಿ. ಈ ಲೋಹರಿನ ನಮ್ ಕಡೆ ಮಕರ ಸಂಕ್ರಾಂತಿ ಎಂದು ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ ಬಿಟ್ರೆ ಬೈಸಾಖಿ. ರೈಟ್. ಇದನ್ನ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕೂಡ ಕರಿತೀವಿ, ಅಂದ್ರೆ ಸುಗ್ಗಿ ಹಬ್ಬ. ಇಂಪಾರ್ಟೆಂಟ್ ಡ್ಯಾಮ್ಸ್ ಬಂದ್ಬಿಟ್ಟು ಕಿಶನ್ ಗಂಗಾ ಡ್ಯಾಮ್ ಮತ್ತೆ ಪಾಕಲ್ ದೂಲ್ ಡ್ಯಾಮ್. ಈ ಕಿಶನ್ ಗಂಗಾ ಡ್ಯಾಮ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಜೇಲಂ ನದಿಗೆ ಅಡ್ಡಲಾಗಿ ಭಾರತ ಈ ಡ್ಯಾಮ್ ಅನ್ನ ಕಟ್ತಾ ಇದೆ. ರೈಟ್. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಂಡಸ್, ಜೇಲಂ, ಚಿನಾಬ್ ಈ ನದಿಗಳು ಸಂಪೂರ್ಣವಾಗಿ ಯಾರಿಗೆ ಸೇರಿದ್ದು? ಪಾಕಿಸ್ತಾನಕ್ಕೆ ಸೇರಿದ್ದು. ಆದ್ರೂ ಕೂಡ 1960ರ ಒಪ್ಪಂದ ಏನ್ ಹೇಳುತ್ತೆ, ಆ ನದಿಯ ನೀರನ್ನ, ಆ ಫ್ಲೋಯಿಂಗ್ ವಾಟರ್ನ ಬಳಸಿಕೊಂಡು ಭಾರತ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಮಾಡಬಹುದೇ ವಿನಃ ಆ ನದಿ ನೀರನ್ನ ಡೈವರ್ಟ್ ಮಾಡಬಾರ್ದು ಅಂತ ಹೇಳಿತ್ತು. ಸೊ ಈಗ ಕಿಶನ್ ಗಂಗಾ ಡ್ಯಾಮ್ ಕಟ್ತಾ ಇರುವಂತಹ ಉದ್ದೇಶ ಟು ಪ್ರೊಡ್ಯೂಸ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಭಾರತ ಹೇಳ್ತಾ ಇದ್ರೆ, ಪಾಕಿಸ್ತಾನಕ್ಕೆ ಏನಕ್ಕೆ ಭಯ ಆಗ್ತದೆ ಅಂತ ಹೇಳಿದ್ರೆ ಈ ನದಿ ನೀರನ್ನ ಡೈವರ್ಟ್ ಮಾಡ್ಲಿಕ್ಕಾಗಿ ಈ ಡ್ಯಾಮ್ ಕಟ್ತಾ ಇದ್ದಾರೆ ಅನ್ನೋದು ಭಾವನೆ ಇದೆ. ಹಾಗಾಗಿ ಎಷ್ಟೇ ಅವ್ರು ಬಾಯ್ ಬಿಡ್ಕೊಂಡ್ರು ಇಂಡಿಯಾ ಕೇಳಲ್ಲ, ಬಿಕಾಸ್ ಇಂಡಿಯಾ ಇಸ್ ಪವರ್ಫುಲ್ ಇನಫ್ ನೌ ಟು ಫೇಸ್ ಎನಿ ಕಂಟ್ರಿ. ನೆಕ್ಸ್ಟ್, ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 2025ರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ಗೆ ಸುಮಾರು 8 ಹೊಸ GI ಟ್ಯಾಗ್ಸ್ಗಳು ಸಿಗ್ತವೆ. ಅವುಗಳ ಹೆಸರನ್ನ ನೋಡೋದಾದ್ರೆ ಕಾಶ್ಮೀರಿ ಪಶ್ಮಿನಾ. ಪಶ್ಮಿನಾ ಊಲ್ ಅಂತ ಇತ್ತು. ಸೊ ಚಾಂಗ್ತಾ ಅಂತ ಹೇಳ್ಬಿಟ್ಟು ಒಂದು ಕುರಿ ತಳಿ ಬರುತ್ತೆ. ಸೊ ಆ ಒಂದು ತಳಿಯಿಂದ ತೆಗೆದುಕೊಂಡು ಮಾಡುವಂತಹ ಒಂದು ಏನು ಬಟ್ಟೆ ಇದು. ಸೊ ಕಾಶ್ಮೀರಿ ಪಶ್ಮಿನಾ ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ 2025ರಲ್ಲಿ. ನೆನಪಿರಲಿ, ಈ ವರ್ಷ 2025 ಏಪ್ರಿಲ್ ಅಲ್ಲಿ ಸಿಕ್ಕಂತಹ 8 ಹೊಸ GI ಟ್ಯಾಗ್ಗಳನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಕಾನಿ ಶಾಲ್ ಅಥವಾ ಕನಿ ಶಾಲ್ ಅಂತ ಕರಿತೀವಿ. ಇದನ್ನ ಬಿಟ್ರೆ ಸೋಜ್ನಿ ಎಂಬ್ರಾಯ್ಡರಿ, ಅದನ್ನ ಬಿಟ್ರೆ ಕಾಶ್ಮೀರಿ ಹ್ಯಾಂಡ್ ನಾಟೆಡ್ ಕಾರ್ಪೆಟ್ಸ್. ನೆಕ್ಸ್ಟ್ ಪೇಪಿಯರ್ ಮ್ಯಾಶ್. ನೆಕ್ಸ್ಟ್ ಇದೊಂದು ರೀತಿ ಆರ್ನಮೆಂಟ್ ಅಥವಾ ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಾತಂಬಾಂಡ್ ವುಡ್ ವರ್ಕ್. ನೆಕ್ಸ್ಟ್ ವಾಲ್ನಟ್ ವುಡ್ ವರ್ಕ್. ಅದಾದ್ಮೇಲೆ ಕಾಶ್ಮೀರ್ ಸ್ಯಾಫ್ರಾನ್. ಈ 8 ವಸ್ತುಗಳಿಗೆ 2025ರಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಾಡಕ್ಟ್ಸ್ಗೆ GI ಟ್ಯಾಗ್ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿದೆ. ರೈಟ್. ನೆಕ್ಸ್ಟ್, ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಜನಾಂಗಗಳು, ನಾಟ್ ಜಸ್ಟ್ ಟ್ರೈಬ್ಸ್ ಅಥವಾ ಬುಡಕಟ್ಟು ಜನಾಂಗಗಳು, ಬರ್ತಕ್ಕಂತಹ ಪ್ರಮುಖ ಜನಾಂಗಗಳನ್ನು ನೋಡಿದರೆ ಹುಂಜಾ, ಕಲಶ್, ಗಿಲ್ಗಿಟಿ, ಕಾಶ್ಮೀರಿ, ಪೋಟೋಹಾರಿ, ರಾಯಲ್ಟಿ, ಡೋಗ್ರಾ, ಭಾಕರ್ವಾಲ್, ಕಾರ್ಗಿಲಿ ಮತ್ತು ಲಡೇಕಿ. I'll repeat ಬಾಲ್ಟಿ, ಹುಂಜಾ, ಕಲಶಾ, ಗಿಲ್ಗಿಟಿ, ಕಾಶ್ಮೀರಿ, ಪೋಟೋಹರಿ, ರಾಯಲ್ಟಿ, ಡೋಗ್ರಾ, ಬಕರ್ವಾಲ್, ಕಾರ್ಗಿಲಿ ಮತ್ತು ಲಡೇಕಿ ಅಂಡ್ ಒನ್ಸ್ ಅಗೇನ್ ಬಾಲ್ಟಿ. ಸೊ ಪ್ರಶ್ನೆ ಯಾವ ರೀತಿ ಕೇಳಬಹುದು? ಈ ಕೆಳಗಿನ ಕಾಣಿಸ್ತದಲ್ಲ, ಈ ಕೆಳಗಿನ ಯಾವ ಜನಾಂಗಗಳನ್ನ ಅಥವಾ ಯಾವ ಗುಂಪುಗಳನ್ನ ನಾವು ಜಮ್ಮು ಕಾಶ್ಮೀರ್ ಮತ್ತು ಲದಾಖ್ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೋಡಬಹುದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಬಂದಿದೆ, ಹಾಗಾಗಿನೇ ಇನ್ಕ್ಲೂಡ್ ಮಾಡಿದ್ದೀನಿ. ಫೈನ್. ನೆಕ್ಸ್ಟ್, ಇಲ್ಲಿ ಬರ್ತಕ್ಕಂಥ ಪ್ರಮುಖ 2 ಲೇಕ್ಗಳು ಯಾವ್ಯಾವುದು? ಒಂದು ಊಲಾರ್ ಲೇಕ್, ಮತ್ತೊಂದು ಪ್ಯಾಂಗಾಂಗ್ ಲೇಕ್ ಅಥವಾ ಊಲಾರ್ ಲೇಕ್. ಸೊ ಮೊದಲನೇದಾಗಿ ಊಲಾರ್ ಲೇಕ್ ಬಗ್ಗೆ ನೋಡೋದಾದ್ರೆ, ಇಟ್ ಈಸ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದಿ ಕಂಟ್ರಿ. ಭಾರತದಲ್ಲಿ ಇರ್ತಕ್ಕಂತಹ ಅತ್ಯಂತ ವಿಶಾಲವಾದ, ಅತ್ಯಂತ ದೊಡ್ಡದಾದಂತಹ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಊಲಾರ್ ಲೇಕ್. ಅಂಡ್ ಏಷ್ಯಾದಲ್ಲಿ ದಿಸ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್. ಹಾಗಾದ್ರೆ ಏಷ್ಯಾದಲ್ಲಿ ಇರ್ತಕ್ಕಂತಹ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೈಟ್. ಇಟ್ ಈಸ್ ಫೆಡ್ ಬೈ ಜೇಲಂ ರಿವರ್. ಅಂಡ್ ಈ ಲೇಕ್ ಅಥವಾ ಈ ಕೆರೆಗೆ ಯಾವ ನದಿ ಬಂದು ಸೇರ್ಕೊಳ್ಳುತ್ತೆ ಅಥವಾ ಯಾವ ನದಿಯಿಂದ ಇದು ರಚನೆ ಆಗಿದೆ ಅಂತ ಕೇಳಿದ್ರೆ ಜೇಲಂ ರಿವರ್. ರೈಟ್. ಯಾವ ಮೌಂಟೇನ್ ಅಥವಾ ಯಾವ ಒಂದು ಪರ್ವತದ ಅಡಿಯಲ್ಲಿದೆ ಅಂತ ಕೇಳಿದ್ರೆ ಹರಾಮುಖ್ ಮೌಂಟೇನ್. ರೈಟ್. ಅಂಡ್ ಈ ಒಂದು ಕೆರೆ ಅಥವಾ ಲೇಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಒಳಗಡೆ ಒಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡ್ ಹೆಸರು ಬಂದ್ಬಿಟ್ಟು
ಝೈನಾ ಲ್ಯಾಂಕ್. ಕೆರೆ ಒಳಗಡೆನೂ ಒಂದು ಐಲ್ಯಾಂಡ್ ಇದೆ, ಆ ಐಲ್ಯಾಂಡ್ ಹೆಸರು ಬಂದ್ಬಿಟ್ಟು ಝೈನಾ ಲ್ಯಾಂಕ್ ಅಂತ ಹೇಳ್ಬಿಟ್ಟು. ಕ್ಲಿಯರ್. ನೆಕ್ಸ್ಟ್ ಪ್ಯಾಂಗಾಂಗ್ ಸೋ. ದಿಸ್ ಇಸ್ ವರ್ಲ್ಡ್ಸ್ ಹೈಯೆಸ್ಟ್ ಸಾಲ್ಟ್ ವಾಟರ್ ಲೇಕ್. ಅತ್ಯಂತ ಎತ್ತರದಲ್ಲಿ ಸಿಚುವೇಟ್ ಆಗಿರ್ತಕ್ಕಂತಹ ಒಂದು ಸಾಲ್ಟ್ ವಾಟರ್ ಲೇಕ್ ಯಾವುದು ಅಂದ್ರೆ ದಿಸ್ ಇಸ್ ಪ್ಯಾಂಗಾಂಗ್ ಸೋ. ಅಂಡ್ ನಾನು ಈಗಾಗಲೇ ಹೇಳಿದೆ, ಪ್ಯಾಂಗಾಂಗ್ ಸೋ ಇಸ್ ಡಿಸ್ಪ್ಯೂಟೆಡ್ ಬಿಟ್ವೀನ್ ಚೈನಾ ಅಂಡ್ ಇಂಡಿಯಾ. ಸೊ ಅಕ್ಸೈ ಚಿನ್ ಏನು ಇಲ್ಲಿಗಲಿ ಅತಿಕ್ರಮಣ ಮಾಡ್ಕೊಳ್ತು 1962 ಮತ್ತೆ 1963 ಇಲ್ಲಿ ಚೈನಾ. ಸೊ ಆ ಸಂದರ್ಭದಲ್ಲಿ ಭಾಗಶಃ ಯಾವುದು ಈ ಪ್ಯಾಂಗಾಂಗ್ ಸೋ ಅಥವಾ ಪ್ಯಾಂಗಾಂಗ್ ಲೇಕ್ ನ ಒಂದು ಭಾಗ ಚೈನಾಗೆ ಹೋಗಿದೆ, ಇಲ್ಲಿಗಲಿ ಆಕ್ಯುಪೈ ಮಾಡ್ಕೊಂಡಿದೆ. ಸುಮಾರು 2/3 ಅಷ್ಟು, 3/2 ಭಾಗದಷ್ಟು ಲೇಕು ಈಗ ಚೈನಾ ಹತ್ರ ಇದೆ. ಫೈನ್. ನೆಕ್ಸ್ಟ್ ಜಮ್ಮು ಕಾಶ್ಮೀರಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ಯಾವ್ಯಾವುದು? ಜಮ್ಮು ಕಾಶ್ಮೀರಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ನೋಡೋದಾದ್ರೆ ಕಾಜಿನಾಗ್ ನ್ಯಾಷನಲ್ ಪಾರ್ಕ್, ಕಾಜಿರಂಗಾಲ ಬರುತ್ತೆ, ನಿಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ, ರೈಟ್. ಕಾಜಿನಾಗ್ ನ್ಯಾಷನಲ್ ಪಾರ್ಕ್, ಸಿಟಿ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಥವಾ ಅದಕ್ಕೆ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಡಚಿಗ್ಯಾಮ್ ನ್ಯಾಷನಲ್ ಪಾರ್ಕ್, ನೆಕ್ಸ್ಟ್ ಕಿಶ್ಟ್ವಾರ್ ನ್ಯಾಷನಲ್ ಪಾರ್ಕ್, ಆಮೇಲೆ ಹೆಮೀಸ್ ನ್ಯಾಷನಲ್ ಪಾರ್ಕ್. ಅಲ್ಲಿ ರಿಪೀಟ್, ಜಮ್ಮು ಕಾಶ್ಮೀರಲ್ಲಿ ಬರ್ತಕ್ಕಂತಹ 5 ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ಅಥವಾ ಅಭಯಾರಣ್ಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಹೆಮೀಸ್ ನ್ಯಾಷನಲ್ ಪಾರ್ಕ್, ಕಾಜಿನಾಗ್ ನ್ಯಾಷನಲ್ ಪಾರ್ಕ್, ಸಿಟಿ ಫಾರೆಸ್ಟ್ ಅಥವಾ ಸಲೀಂ ಅಲಿ ನ್ಯಾಷನಲ್ ಪಾರ್ಕ್, ಡಚಿಗ್ಯಾಮ್ ನ್ಯಾಷನಲ್ ಪಾರ್ಕ್ ಅಂಡ್ ಕಿಶ್ಟ್ವಾರ್ ನ್ಯಾಷನಲ್ ಪಾರ್ಕ್. ಎಲ್ಲಾ ಕಂಟೆಂಟ್ ಕೂಡ PDF ಅಲ್ಲಿ ಸಿಗುತ್ತೆ, ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ, ಗ್ರೂಪ್ ಜಾಯ್ನ್ ಆಗಿ, ರೈಟ್. ಸೊ ಇಷ್ಟು ಕ್ವಿಕ್ ಆಗಿ ನಿಮಗೆ ಜಮ್ಮು ಕಾಶ್ಮೀರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಮಾಹಿತಿ ಆಗಿತ್ತು. ಐ ಹೋಪ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ PDF ಗೆ ಇಮಿಡಿಯೇಟ್ಲಿ ನಮ್ಮ KS ಗುರೂಜಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಡೌನ್ಲೋಡ್ ಮಾಡಿ, ರೈಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹಿಮಾಚಲ ಪ್ರದೇಶ ರಾಜ್ಯವನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.